ನನ್ನ ಹೆಸರು ಬಾಬು ಹುಣಸಿಕಟ್ಟಿ ಅಂತೇಳಿ, ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಮಡಿವಾಳಪುರದವರು. ಸೊ ನಾನು ಕೂಡ ಒಂದು ಮೋದಿಕೇರಲ್ಲಿ ಬರುವಂಥ ಒಂದು ರೈಸ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಗಳನ್ನ ಬಳಸಿ ಅದ್ಭುತವಾದ ರಿಸಲ್ಟನ್ನು ಕಂಡುಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಆ್ಯಕ್ಟಿವ್ ಮ್ಯಾಕ್ಸು, ಆ್ಯಕ್ಟಿವ್ ಗೋಲ್ಡು, ಆ್ಯಕ್ಟಿವ್ ಇಟಿಯನ್ನು ಬಳಸಿ ಅದ್ಭುತವಾದ ರಿಸಲ್ಟ್ ಬಂದಿದೆ. ಸೊ ಮೆಣಸಿನಗಳಾಗಿರ್ಬೋದು, ಬದನೆಗಳಾಗಿರ್ಬೋದು, ಅದ್ರ ಜೊತೆಗೆ ಕಬ್ಬಿಗಾಗಿರ್ಬೋದು ಉತ್ತಮವಾದೊಂದು ಸ್ಪ್ರೇನ ಕೊಟ್ಟು ನೀರಲ್ಲಿ ಡ್ರಿಂಚಲ್ಲಿ ಬಿಟ್ಟು ಇಲ್ಲ ಅಕಸ್ಮಾತ್ ನೀರಲ್ಲಿ ಬಿಟ್ಟು ಒಂದು ಅದ್ಭುತವಾದ ರಿಸಲ್ಟ್ ಬರ್ತಾ ಇದೆ. ಅದ್ರ ಜೊತೆಗೆ ನಾನು ಏನೆಲ್ಲ ರಿಸಲ್ಟ್ ತೆಗೆದೀನಿ ಅದನ್ನು ಇಲ್ಲಿ ಸ್ಕ್ರೀನಲ್ಲಿ ಬಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೋಡಿಕೊಂಡು ಕಂಡ್ಕೋಬೋದು ನೀವು ಯಾವೆಲ್ಲ ರೀತಿ ರಿಸಲ್ಟ್ ಬಂದಿದೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಉತ್ತಮವಾದ ಇಳುವರಿನ ಕೂಡ ಪಡಿಬೋದು, ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಬೋದು, ಜೀವಾಣುಗಳನ್ನು ಜಾಸ್ತಿ ಉತ್ಪತ್ತಿ ಮಾಡಿಕೊಂಡು ಉತ್ತಮವಾದ ಬೆಳೆಯನ್ನು ಬೆಳಿಬೋದು ಅಂತ ಹೇಳ್ತೀನಿ. ಎಲ್ಲ ರೈತರಿಗೂ ಕೂಡ ಇದನ್ನು ಬಳಸಲಿಕ್ಕೆ ನಾನು ಸಜೆಷನ್ ಮಾಡ್ತೀನಿ. ಆಲ್ರೆಡಿ ಕೂಡ ನನ್ನ ಹೊಲದಲ್ಲಿ ಸ್ವಂತ ನಾನು ಬಳಸಿ ರಿಸಲ್ಟ್ ತೆಗಿತಾ ಇದ್ದೀನಿ. ರೈತರಿಗೆ ಹೇಳಬೇಕಂತಂದರೆ ಎಲ್ಲರೂ ಕೂಡ ಈಗ DAP ಯೂರಿಯಾ ಗೊಬ್ಬರಗಳಿಗೆ ಬೆನ್ನತ್ತಿದ್ದಾರೆ, ರಾಸಾಯನಿಕಗಳನ್ನು ಜಾಸ್ತಿ ಬಳಸ್ತಾ ಇದ್ದಾರೆ. ಇದರಿಂದ ಅದ್ರ ಜೊತೆಗೆ ಕಳೆನಾಶಕ ಕೂಡ ಬಳಸ್ತಾ ಇದ್ದಾರೆ. ಇದರಿಂದ ಭೂಮಿ ಕೂಡ ಫಲವತ್ತತೆ ಕಳ್ಕೊಳ್ತಾ ಇದೆ. ಸೊ ನಾವು ರೈತರಿಗೆ ಕೊಡುವಂಥ ಒಂದು ಸಂದೇಶ ಏನಂತಂದರೆ, ಯಾರೆಲ್ಲ ಆರ್ಗ್ಯಾನಿಕ್ ಬಳಸ್ತೀರಿ, ಯಾರೆಲ್ಲ ಸಗಣಿ ಗೊಬ್ಬರ ಬಳಸ್ತೀರಿ, ನಮ್ಮ ಮೋದಿಕೇರ್ ಸಂಜೀವಿನಿ ಪ್ರಾಡಕ್ಟ್ಗಳನ್ನ ಬಳಸ್ತೀರಿ, ಎಲ್ಲರೂ ಕೂಡ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬೋದು. ಅದ್ರ ಜೊತೆಗೆ ಭೂಮಿ ತಾಯಿಯನ್ನು ಕಾಪಾಡಿಕೊಂಡು ಒಳ್ಳೆಯ ಬೆಳೆ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಪಡ್ಕೋಬೋದು. ಅದರ ಜೊತೆಗೆ ಕಬ್ಬಿಗೆ 50 ಟನ್ ಬರುವಂಥ ಕಬ್ಬು ಇಲ್ಲಾಂದ್ರೆ 60ರಿಂದ 65 70 ಟನ್ ಕಬ್ಬು ಬರುವವರೆಗೆ ಒಂದು ಇನ್ಕಮನ್ನು ಕೊಡುವಂಥದ್ದು, ಇಳುವರಿಯನ್ನು ಕೊಡುವಂಥದ್ದು ಸಕ್ಸಸ್ ಆಗ್ಬೋದು. ರೈತರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಗೆಲ್ಲಬಹುದು. ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಬೆನಿಫಿಟ್ ಸಿಗುತ್ತೆ.